ದಕ್ಷಿಣ ಭಾರತದ ಕೋಗಿಲೆ ಎಸ್ ಜಾನಕಿ ಏನಿಲ್ಲ. 50,000ಕ್ಕೂ ಹೆಚ್ಚು ಹಾಡುಗಳು, ಅಮರ ಧ್ವನಿ. ಇವರ ಸಂಪೂರ್ಣ ಜೀವನ ಕಥೆಯನ್ನು ತಿಳಿಯೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಡಾರ್ಕ್ ಫೈಲ್ಸ್ ಕನ್ನಡಗೆ ಸ್ವಾಗತ, ಸುಸ್ವಾಗತ. ಒಂದು ಧ್ವನಿ, ಅದು ಕೇಳಿದರೆ ಸಾಕು ಮನಸ್ಸು ಶಾಂತವಾಗುತ್ತದೆ. ಒಂದು ಹಾಡು, ಅದು ಕೇಳಿದರೆ ಹಳೆಯ ನೆನಪುಗಳು ಕಣ್ಣ ಮುಂದೆ ಬರುತ್ತದೆ. ಇಂದು ಅಂತಹ ಅಮರ ಧ್ವನಿಯೊಂದು ಮೌನವಾಗಿದೆ. ದಕ್ಷಿಣ ಭಾರತದ ಹೆಮ್ಮೆಯ ಗಾಯಕಿ ಎಸ್ ಜಾನಕಿ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಅಗಲಿಕೆ ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟ. ಇಂದು ಅವರ ಬಾಲ್ಯದಿಂದ ಹಿಡಿದು ಕೊನೆಯ ದಿನಗಳವರೆಗೆ ಅವರ ಸಂಪೂರ್ಣ ಜೀವನ ಪಯಣವನ್ನು ತಿಳಿದುಕೊಳ್ಳೋಣ. ಎಸ್ ಜಾನಕಿಯವರ ಪೂರ್ಣ ಹೆಸರು ಸಿಸ್ಲಾ ಶ್ರೀರಾಮಮೂರ್ತಿ ಜಾನಕಿ. ಇವರು 1938 ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೇಪಲ್ಲೆ ಸಮೀಪ ಜನಿಸಿದರು. ಇವರ ತಂದೆ ಸಿಸ್ಲಾ ಶ್ರೀರಾಮಮೂರ್ತಿ. ಇವರು ಆಯುರ್ವೇದ ವೈದ್ಯರು ಹಾಗೂ ಶಿಕ್ಷಕರಾಗಿದ್ದರು. ತಾಯಿಯ ಬಗ್ಗೆ ಸಾರ್ವಜನಿಕ ಮಾಹಿತಿಯು ತುಂಬ ಕಡಿಮೆ ಲಭ್ಯವಿದೆ. ಜಾನಕಿ ಅವರಿಗೆ ಸಹೋದರರು ಮತ್ತು ಸಹೋದರಿಯರು ಇದ್ದರು. ಬಾಲ್ಯದಲ್ಲಿ ಮನೆಯಲ್ಲೇ ಹಾಡುತ್ತಾ ಸಂಗೀತದ ಮೇಲೆ ಪ್ರೀತಿ ಬೆಳೆಸಿಕೊಂಡರು. ಕುಟುಂಬದ ಪ್ರೋತ್ಸಾಹವೇ ಅವರ ಸಂಗೀತ ಜೀವನಕ್ಕೆ ಮೊದಲ ಅಡಿಪಾಯವಾಯಿತು. ಚಿಕ್ಕ ವಯಸ್ಸಿನಿಂದಲೇ ಜಾನಕಿ ಅವರಿಗೆ ಹಾಡುವುದೆಂದರೆ ತುಂಬ ಇಷ್ಟ. ಅವರ ಮಧುರ ಧ್ವನಿಯನ್ನು ಗಮನಿಸಿದ ಕುಟುಂಬದವರು ಅವರಿಗೆ ಸಂಗೀತ ಕಲಿಯಲು ಅವಕಾಶ ನೀಡಿದರು. 1957ರಲ್ಲಿ ಅವರ ಮೊದಲ ಬಾರಿಗೆ ಚಿತ್ರರಂಗಕ್ಕೆ ಹಿನ್ನೆಲೆ ಗಾಯಕಿಯಾಗಿ ಕಾಲಿಟ್ಟರು. ಅಲ್ಲಿಂದ ಆರಂಭವಾದ ಅವರ ಸಂಗೀತ ಪಯಣ ಹಲವು ದಶಕಗಳ ಕಾಲ ಮುಂದುವರಿಯಿತು. ಎಸ್ ಜಾನಕಿಯವರು ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದಾರೆ. ಅವರು ಹಾಡಿದ ಹಾಡುಗಳ ಸಂಖ್ಯೆ 50,000ಕ್ಕೂ ಹೆಚ್ಚು ಎಂದು ಅಂದಾಜಿಸಲಾಗಿದೆ. ಇದು ಭಾರತೀಯ ಸಂಗೀತ ಲೋಕದಲ್ಲೇ ಅತ್ಯಂತ ಅಪರೂಪದ ಸಾಧನೆಗಳಲ್ಲಿ ಒಂದು. ಪ್ರೇಮಗೀತೆ, ಭಕ್ತಿಗೀತೆ, ದುಃಖದ ಹಾಡು, ಜಾನಪದ ಹಾಡು, ಯಾವ ಶೈಲಿಯಾದರೂ ಅವರು ಅದ್ಭುತವಾಗಿ ಹಾಡುತ್ತಿದ್ದರು. ಅವರ ಧ್ವನಿಯಲ್ಲಿ ಭಾವನೆಗಳು ಜೀವಂತವಾಗಿರುತ್ತಿದ್ದವು. ಕನ್ನಡದ ಅನೇಕ ಪ್ರಸಿದ್ಧ ಚಿತ್ರಗಳಿಗೆ ಅವರು ಹಾಡಿದ್ದಾರೆ. ಅವರ ಧ್ವನಿಯಲ್ಲಿ ಮೂಡಿಬಂದ ಅನೇಕ ಹಾಡುಗಳು ಇಂದಿಗೂ ಜನರ ಮನಸ್ಸಿನಲ್ಲಿ ಜೀವಂತವಾಗಿವೆ. ಅನೇಕ ಸಂಗೀತ ನಿರ್ದೇಶಕರು ಮತ್ತು ಗಾಯಕರು ಅವರ ಧ್ವನಿಯನ್ನು ಮಾದರಿಯಾಗಿ ನೋಡಿದ್ದಾರೆ. ಅವರಿಗೆ 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಲಭಿಸಿವೆ. ದಕ್ಷಿಣ ಭಾರತದ ಕೋಗಿಲೆ ಎಸ್ ಜಾನಕಿನಿಲ್ಲ. 50,000ಕ್ಕೂ ಹೆಚ್ಚು ಹಾಡುಗಳು, ಅಮರ ಧ್ವನಿ. ಇವರ ಸಂಪೂರ್ಣ ಜೀವನ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಡಾರ್ಕ್ ಫೈಲ್ಸ್ ಕನ್ನಡಕ್ಕೆ ಸ್ವಾಗತ. ಒಂದು ಧ್ವನಿ, ಅದು ಕೇಳಿದರೆ ಸಾಕು ಮನಸ್ಸು ಶಾಂತವಾಗುತ್ತದೆ. ಒಂದು ಹಾಡು, ಅದು ಕೇಳಿದರೆ ಹಳೆಯ ನೆನಪುಗಳು ಕಣ್ಣ ಮುಂದೆ ಬರುತ್ತದೆ. ಇಂದು ಅಂತಹ ಅಮರ ಧ್ವನಿಯೊಂದು ಮೌನವಾಗಿದೆ. ದಕ್ಷಿಣ ಭಾರತದ ಹೆಮ್ಮೆಯ ಗಾಯಕಿ ಎಸ್ ಜಾನಕಿಯವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಅಗಲಿಕೆ ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟ. ಇಂದು ಅವರ ಬಾಲ್ಯದಿಂದ ಹಿಡಿದು ಕೊನೆಯ ದಿನಗಳವರೆಗೆ ಅವರ ಸಂಪೂರ್ಣ ಜೀವನ ಪಯಣವನ್ನು ತಿಳಿದುಕೊಳ್ಳೋಣ. ಎಸ್ ಜಾನಕಿಯವರ ಪೂರ್ಣ ಹೆಸರು ಸಿಸ್ಲಾ ಶ್ರೀರಾಮಮೂರ್ತಿ ಜಾನಕಿ. ಇವರು 1938 ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೇಪಲ್ಲೆ ಸಮೀಪ ಜನಿಸಿದರು. ಇವರ ತಂದೆ ಸಿಸ್ಲಾ ಶ್ರೀರಾಮಮೂರ್ತಿ. ಇವರು ಆಯುರ್ವೇದ ವೈದ್ಯರು ಹಾಗೂ ಶಿಕ್ಷಕರಾಗಿದ್ದರು. ತಾಯಿಯ ಬಗ್ಗೆ ಸಾರ್ವಜನಿಕ ಮಾಹಿತಿಯು ತುಂಬ ಕಡಿಮೆ ಲಭ್ಯವಿದೆ. ಜಾನಕಿಯವರಿಗೆ ಸಹೋದರರು ಮತ್ತು ಸಹೋದರಿಯರು ಇದ್ದರು. ಬಾಲ್ಯದಲ್ಲಿ ಮನೆಯಲ್ಲೇ ಹಾಡುತ್ತಾ ಸಂಗೀತದ ಮೇಲೆ ಪ್ರೀತಿ ಬೆಳೆಸಿಕೊಂಡರು. ಕುಟುಂಬದ ಪ್ರೋತ್ಸಾಹವೇ ಅವರ ಸಂಗೀತ ಜೀವನಕ್ಕೆ ಮೊದಲ ಅಡಿಪಾಯವಾಯಿತು. ಚಿಕ್ಕ ವಯಸ್ಸಿನಿಂದಲೇ ಜಾನಕಿಯವರಿಗೆ ಹಾಡುವುದೆಂದರೆ ತುಂಬ ಇಷ್ಟ. ಅವರ ಮಧುರ ಧ್ವನಿಯನ್ನು ಗಮನಿಸಿದ ಕುಟುಂಬದವರು ಅವರಿಗೆ ಸಂಗೀತ ಕಲಿಯಲು ಅವಕಾಶ ನೀಡಿದರು. 1957ರಲ್ಲಿ ಅವರ ಮೊದಲ ಬಾರಿಗೆ ಚಿತ್ರರಂಗಕ್ಕೆ ಹಿನ್ನೆಲೆ ಗಾಯಕಿಯಾಗಿ ಕಾಲಿಟ್ಟರು. ಅಲ್ಲಿಂದ ಆರಂಭವಾದ ಅವರ ಸಂಗೀತ ಪಯಣ ಹಲವು ದಶಕಗಳ ಕಾಲ ಮುಂದುವರಿಯಿತು. ಎಸ್ ಜಾನಕಿಯವರು ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದಾರೆ. ಅವರು ಹಾಡಿದ ಹಾಡುಗಳ ಸಂಖ್ಯೆ 50,000ಕ್ಕೂ ಹೆಚ್ಚು ಎಂದು ಅಂದಾಜಿಸಲಾಗಿದೆ. ಇಂದು ಭಾರತೀಯ ಸಂಗೀತ ಲೋಕದಲ್ಲೇ ಅತ್ಯಂತ ಅಪರೂಪದ ಸಾಧನೆಗಳಲ್ಲಿ ಒಂದು. ಪ್ರೇಮಗೀತೆ, ಭಕ್ತಿಗೀತೆ, ದುಃಖದ ಹಾಡು, ಜಾನಪದ ಹಾಡು, ಯಾವ ಶೈಲಿಯಾದರೂ ಅವರು ಅದ್ಭುತವಾಗಿ ಹಾಡುತ್ತಿದ್ದರು. ಅವರ ಧ್ವನಿಯಲ್ಲಿ ಭಾವನೆಗಳು ಜೀವಂತವಾಗಿರುತ್ತಿದ್ದವು. ಕನ್ನಡದ ಅನೇಕ ಪ್ರಸಿದ್ಧ ಚಿತ್ರಗಳಿಗೆ ಅವರು ಹಾಡಿದ್ದಾರೆ. ಅವರ ಧ್ವನಿಯಲ್ಲಿ ಮೂಡಿಬಂದ ಅನೇಕ ಹಾಡುಗಳು ಇಂದಿಗೂ ಜನರ ಮನಸ್ಸಿನಲ್ಲಿ ಜೀವಂತವಾಗಿವೆ.
ಅನೇಕ ಸಂಗೀತ ನಿರ್ದೇಶಕರು ಮತ್ತು ಗಾಯಕರು ಅವರ ಧ್ವನಿಯನ್ನು ಮಾದರಿಯಾಗಿ ನೋಡಿದ್ದಾರೆ. ಅವರಿಗೆ 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಲಭ್ಯವಿದೆ. ಇದರ ಜೊತೆಗೆ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಆಂಧ್ರಪ್ರದೇಶ ಸೇರಿದಂತೆ ಹಲವು ರಾಜ್ಯ ಸರ್ಕಾರಗಳಿಂದ ಅನೇಕ ಪ್ರಶಸ್ತಿಗಳು ದೊರೆತಿವೆ. ಆದರೆ ಎಷ್ಟೇ ಪ್ರಶಸ್ತಿಗಳು ಬಂದರೂ ಅವರು ತುಂಬ ಸರಳ ಜೀವನ ನಡೆಸಿದರು. 2013ರಲ್ಲಿ ಭಾರತ ಸರ್ಕಾರ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಘೋಷಿಸಿತು. ಆದರೆ ಅವರು ಅದನ್ನು ಗೌರವಪೂರ್ವಕವಾಗಿ ಸ್ವೀಕರಿಸಲಿಲ್ಲ. ತಮಗೆ ಈ ಗೌರವ ಬಹಳ ತಡವಾಗಿ ಬಂದಿದೆ ಎಂದು ಅವರು ಹೇಳಿದ್ದರು. ಈ ನಿರ್ಧಾರ ದೇಶಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಇನ್ನು ಇವರ ವೈಯಕ್ತಿಕ ಜೀವನಕ್ಕೆ ಬಂದರೆ 1959ರಲ್ಲಿ ಶ್ರೀ ರಾಮಪ್ರಸಾದ್ ಅವರನ್ನು ವಿವಾಹವಾದರು. ಅವರಿಗೆ ಮುರಳಿ ಕೃಷ್ಣ ಎಂಬ ಮಗನಿದ್ದಾನೆ. ಕುಟುಂಬ ಮತ್ತು ಸಂಗೀತ ಎರಡಕ್ಕೂ ಅವರು ಸಮಾನ ಮಹತ್ವ ನೀಡುತ್ತಿದ್ದರು. ವಯೋಸಹಜ ಆರೋಗ್ಯ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಅವರು ಚಿಕಿತ್ಸೆ ಪಡೆಯುತ್ತಿದ್ದರು. 2026 ಜುಲೈ 11ರಂದು ಅವರು ನಿಧನರಾದರು. ಈ ಸುದ್ದಿ ತಿಳಿದಿದ್ದಂತೆ ದೇಶಾದ್ಯಂತ ಸಂಗೀತ ಪ್ರಿಯರು, ಕಲಾವಿದರು ಮತ್ತು ಅಭಿಮಾನಿಗಳು ಸಂತಾಪ ವ್ಯಕ್ತಪಡಿಸಿದರು. ಅವರ ಧ್ವನಿ ಮೌನವಾಗಿರಬಹುದು, ಆದರೆ ಹಾಡಿದ ಹಾಡುಗಳು ಎಂದಿಗೂ ಮೌನವಾಗುವುದಿಲ್ಲ. ಒಬ್ಬ ಕಲಾವಿದ ಬದುಕಿರುವುದು ಅವರ ದೇಹದಿಂದಲ್ಲ, ಅವರ ಕಲೆಯಿಂದ. ಇವರ ಧ್ವನಿ ಮುಂದಿನ ಅನೇಕ ತಲೆಮಾರುಗಳಿಗೆ ಕೇಳಿಸುತ್ತಲೇ ಇರುತ್ತದೆ. ಇವರು ಆಡಿದ ಪ್ರತಿಯೊಂದು ಹಾಡು ನೆನಪನ್ನು ಜೀವಂತವಾಗಿರಿಸುತ್ತದೆ. ಇವರ ಸಂಗೀತ ಭಾರತೀಯ ಚಿತ್ರರಂಗದ ಅಮೂಲ್ಯ ಆಸ್ತಿ. ಸ್ನೇಹಿತರೆ, ಒಬ್ಬ ಮಹಾನ್ ಗಾಯಕಿ ನಮ್ಮೊಂದಿಗಿಲ್ಲ, ಆದರೆ ಅವರು ಬಿಟ್ಟು ಹೋದ ಸಾವಿರಾರು ಹಾಡುಗಳು ನಮ್ಮ ಜೊತೆ ಸದಾ ಇರುತ್ತದೆ. ಎಸ್ ಜಾನಕಿ ಅವರಿಗೆ ನಮ್ಮ ಹೃತ್ಪೂರ್ವಕ ನಮನಗಳು. ನಿಮಗೆ ಎಸ್ ಜಾನಕಿ ಅವರ ಯಾವ ಹಾಡು ಹೆಚ್ಚು ಇಷ್ಟ? ಆ ಹಾಡಿನ ಹೆಸರನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಆದ ಡಾರ್ಕ್ ಫೈಲ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.